Hello guys, welcome back to Easy Simplified. So, as per our roadmap, see, as per our roadmap, potentiometer reading, right? So, come on. ಎಂದರೆ ಸಿಂಪಲ್ ಬೇಸಿಕ್ ಇಂದ ಅರ್ಥ ಮಾಡ್ಕೊಬೇಕು. ಏಕೆಂದರೆ ಇದು ಅನಲಾಗ್ ಎ ಡಿ ಸಿ ಆ್ಯಂಡ್ ಪಿ ಡಬ್ಲ್ಯೂ ಎಮ್ ಲೆವೆಲ್ 2. ಲೆವೆಲ್ 1 ಅಷ್ಟೊಂದು ಏನಿಲ್ಲ, ಜಸ್ಟ್ ಜಿ ಪಿ ಯು ಮತ್ತು ಬೇಸಿಕ್ ಇತ್ತು, ಸೊ ಬೇಗ ಆಯಿತು. ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನೋದಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಕಮಾನ್. ನೋಡಿ, ನಾನು ಜಸ್ಟ್ ಒಂದು ಡೆಮೋ ತೋರಿಸ್ತೀನಿ. ಕಾಣಿಸಿದೆ ಇಲ್ಲಿ 0 ನೋಡಿ, ನಾನು ಇದನ್ನೇ ವೇರಿ ಮಾಡ್ತಾ ಹೋಗ್ತೀನಿ. ವ್ಯಾಲ್ಯೂಸ್ ಕೂಡ ವೇರಿ ಆಗ್ತಾ ಹೋಗ್ತಿದೆ. ವಾಟ್ ಇಟ್ ಈಸ್, ಏನಿದ್ರಿಂದ ಯೂಸು? ಕಮಿಂಗ್ ಟು ದಿ ಪಾಯಿಂಟ್ ಅಂದರೆ, ನಮ್ಮ ಈ ESP32 ಡಿಜಿಟಲ್ ನಂಬರ್ಗೆ ವರ್ಕ್ ಆಗುತ್ತೆ. ಈ ವೇರಿ ಮೀನ್ಸ್ ಕಂಟಿನ್ಯೂಸ್ ವೇರಿ ಆಗುತ್ತಲ್ಲ, ಅನಲಾಗ್ ವ್ಯಾಲ್ಯೂಗೆ ಅಲ್ಲ. ಓಕೆನಾ? ಓಕೆ, ಈಗ ನಮ್ಮದು ಫಸ್ಟ್ ಆಫ್ ಆಲ್ ಅವೆಲ್ಲ ಬಿಡಿ. ನಮ್ಮ ಮೇನ್ ಮೋಟ್ ಏನು ನೋಡಿ, ಇದು ನೋಡಿ, ಪ್ರಾಜೆಕ್ಟ್ 6 ಅಲ್ವ ಇದು, ಪೊಟೆನ್ಷಿಯೋಮೀಟರ್ ರೀಡಿಂಗ್. ನಮ್ಮದೇನೆಂದರೆ ಸಿಂಪ್ಲಿ ಇದನ್ನು ನಾನು ರೊಟೇಟ್ ಮಾಡಿದರೆ ಓಕೆ, ವೋಲ್ಟೇಜ್ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿದ್ದ ವೋಲ್ಟೇಜು ESP32 ನಂಬರ್ಗೆ ಕನ್ವರ್ಟ್ ಮಾಡುತ್ತೆ. ದೆನ್ ಫೈನಲಿ ಸೀರಿಯಲ್ ಮಾನಿಟರಲ್ಲಿ ಶೋ ಆಗುತ್ತೆ. ಓಕೆನಾ? ಓಕೆ, ಮೋಟ್ ಗೊತ್ತಾಯಿತು. ದೆನ್ ಇದು ಹೆಂಗೆ ಕನ್ವರ್ಟ್ ಮಾಡುತ್ತೆ ಅಲ್ವಾ? ESP32 ನಂಬರ್ಗೆ ಹೆಂಗೆ ಕನ್ವರ್ಟ್ ಮಾಡುತ್ತೆ? ಓಕೆನಾ? ಸೊ ಅದು ಮೇನ್ ಪಾಯಿಂಟ್. ಈಗ ಬನ್ನಿ, ಏನಪ್ಪ ಅಂದರೆ ಈ ADC ಬಿಫೋರ್ ದಟ್ ಕಾಂಪೋನೆಂಟ್ಸ್ ರಿಕ್ವೈರ್ಡು ಸಿಂಪ್ಲಿ 10K ಪೊಟೆನ್ಷಿಯೋಮೀಟರು, ಬ್ರೆಡ್ ಬೋರ್ಡು, ಜಂಪಿಂಗ್ ವೈರ್ಸು, 32 ಕೇಬಲ್ಲು, ಇಷ್ಟೇ ಬೇಕಾಗಿರುತ್ತೆ. ಇಷ್ಟೇನಿದೆ ಇದೇ ಬೇಕಾಗಿರುತ್ತೆ. ಓಕೆನಾ? ಓಕೆ, ದೆನ್ ಕನೆಕ್ಷನಿಗೆ ಬನ್ನಿ. ಕನೆಕ್ಷನ್ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಈ ರೀತಿ ಮಿಡ್ಡಲ್ಲಿರೋದು 34ಗೆ ಕೊಡಿ, GPIO 34. ಆಮೇಲೆ ಒಂದು ಸೈಡು 3.3 ವೋಲ್ಟಿಗೆ, ಇನ್ನೊಂದು ಗ್ರೌಂಡಿಗೆ. ಓಕೆ, ಇಷ್ಟ ಆಯಿತಾ? ಸೊ ನೆಕ್ಸ್ಟ್ ಇಷ್ಟು ಕೊಟ್ಟ ಮೇಲೆ ಕನೆಕ್ಷನ್ ಆಗಿಲ್ವಾ? ಸೊ ನಮ್ಮದು ಮೇನ್ ಮೋಟ್ ಗೊತ್ತಾಯಿತು, ಮತ್ತು ಕಾಂಪೊನೆಂಟ್ಸ್ ರಿಕ್ವೈರ್ಡು ಕನೆಕ್ಷನ್ ಗೊತ್ತಾಯಿತು. ಸೊ ವರ್ಕಿಂಗ್ ಈಗ ನೋಡಿ, ಫಸ್ಟ್ ಆಫ್ ಆಲು 35 ಅನ್ನೋದು, ಸೊ ಐ ವಿಲ್ ಶೋ ಯು ಒನ್ ಥಿಂಗ್. ವೇಟ್ ಎ ಮಿನಿಟ್. ಇಲ್ಲಿ ನೋಡಿ, ನಾನು ಯೂಸ್ ಮಾಡಿರೋದು ಅದು 35 ADC ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಏನಕ್ಕೆ ಡಿಜಿಟಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ? ನಮ್ಮ ESP ಡಿಜಿಟಲ್ನ ಅರ್ಥ ಬೇಗ ಮಾಡ್ಕೊಳುತ್ತೆ, ಅನಲಾಗು ಕಂಟಿನ್ಯೂಸ್ ಚೇಂಜ್ ಆಗುತ್ತೆ, ಹಂಗಾಗಿ. ಓಕೆನಾ? ಓಕೆ, 35 ಮಿಡ್ಡಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಇನ್ನು ಮತ್ತೆ 3.3 ವೋಲ್ಟು ಗ್ರೌಂಡು, ಲೀವ್ ಇಟ್. ಸೊ ಈ ಕಾನ್ಸೆಪ್ಟ್ ಅಂದರೆ ADC, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಏನಂದರೆ I will tell you deeply, don't worry about it. 12 ಬಿಟ್ ಅಂತ ಇದೆ ಅಲ್ವಾ? 12 ಬಿಟ್ ಅಂದ್ರೇನು? ADC ಇದು ಡಿಸೈನ್ ಆಗಿರೋದು ನಮ್ಮ ESP32 12 ಬಿಟ್ಟಿಗೆ. ಬಿಟ್ ಅಂದರೆ ಏನು? ಝೀರೋಸು ಮತ್ತು 1. ಓಕೆನಾ? 0-1 ಬಿಟ್ ಅಂತ ಕರಿತೀವಿ. ಓಕೆ, ದೆನ್ ಈ 12 ಬಿಟ್ ಅಂದರೆ ಈ ರೀತಿ 1 till 12 ಬಿಟ್ ತನಕ ಡಿಸೈನ್ ಆಗಿದೆ. ಅಂದರೆ ಇದು ಬೈನರಿ ವ್ಯಾಲ್ಯೂಸ್. ಓಕೆನಾ? 12 ಬರೆದ್ರೆ ಈ ಥರ, ಇದನ್ನು ಏನಾರು ನಾನು ಡೆಸಿಮಲಿ ಕನ್ವರ್ಟ್ ಮಾಡಿದ್ರೆ 2048 ಅಂತ ಏನೋ ಬರುತ್ತೆ. ಲೀವ್ ಇಟ್. ಓಕೆನಾ? ಸೊ ADCನಲ್ಲಿ 12 ಬಿಟ್ ADC ವ್ಯಾಲ್ಯೂ. ಓಕೆನಾ? ಓಕೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಗೊತ್ತಾಯಿತು. 12 ಬಿಟ್ ಅಂತ ಗೊತ್ತಾಯಿತು. 12 ಬಿಟ್ ಯಾಕೆ? ಡಿಸೈನರು ಡಿಸೈನ್ ಮಾಡೋದು 12 ಬಿಟ್ಟಿಗೆ. ಯಾಕೆ Y0 100, Y0 2000 ಅಂದರೆ ಡಿಸೈನ್ ಸ್ಪೆಸಿಫಿಕೇಷನ್ ಇರೋದು ಇಷ್ಟಕ್ಕೆ. ಓಕೆ, ಸೊ ಈಗ 2/12. ಓಕೆನಾ? ಅಂದರೆ ನಂಬರ್ ಆಫ್ ಬಿಟ್ಸ್ ಏನಿದೆ 2/12 ತಗೊತೀವಿ, ಇವಾಗ ಬರುತ್ತೆ 4096 ಅಂದರೆ ಹೈಯೆಸ್ಟ್ ವ್ಯಾಲ್ಯೂ. ಸೊ ಈಗ ನಮ್ಮ ವೋಲ್ಟೇಜು 0 to 4049ಗೆ ತನಕ ಇರುತ್ತೆ, ಈ ರೇಂಜಲ್ಲಿ ಇರುತ್ತೆ. ಓಕೆನಾ? ಓಕೆ, ಈಗ ನಮಗೆ ಕನ್ಫರ್ಮೇಷನ್ ಬೇಕು. ಲೆಟ್ ಅಸ್ ಸಿ. ನೋಡಿ, ಇದು ಫುಲ್ಲು 0ದಲ್ಲಿದೆ, ನಾನು ಫುಲ್ಲು ಈಗ ರೊಟೇಟ್ ಮಾಡ್ತಾಯಿದ್ದೀನಿ. ಓಕೆನಾ? ಫುಲ್ಲು ರೊಟೇಟ್ ಮಾಡಿದೆ. ಓಕೆ, ಈಗ ನಮಗೆ ಫುಲ್ ರೊಟೇಟ್ ಮಾಡಿದ್ರೆ ಎಷ್ಟು ಬರಬೇಕು? 4095 ಬರಬೇಕು. ಲೆಟ್ ಅಸ್ ಸಿ. 4095 ಏನಾದ್ರು ಬರದಲ್ಲಿ ಹೋದರೆ ಡೆಫಿನೆಟ್ಲಿ ವಿ ಆರ್ ರಾಂಗ್. 4095. ಓಕೆನಾ? ಈಗ ನಿಧಾನ ಸ್ಲೋ ಮಾಡ್ತಾ ಬರ್ತಾ ಇರ್ತೀವಿ. ಓಕೆನಾ? ದ ವ್ಯಾಲ್ಯೂ ವೆರಿ ಈಸ್. ಇಟ್ ಮೀನ್ಸ್ ಈ ಪೊಟೆನ್ಷಿಯೋಮೀಟರು
ವೋಲ್ಟೇಜು ಹೆಂಗೆ ವೇರಿ ಆಗುತ್ತೆ ಅದರ ಮೇಲೆ ನಮ್ಮ ಡಿಜಿಟಲ್ ವ್ಯಾಲ್ಯೂಸು ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ಡೆಸಿಮಲ್ ವ್ಯಾಲ್ಯೂಸು. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಪೊಟೆನ್ಷಿಯೋಮೀಟರ್ ರೀಡಿಂಗ್. ಐ ಹೋಪ್ ಎ ಡಿ ಸಿ ಅರ್ಥ ಆಯ್ತಲ್ವ, ಹೆಂಗೂ ಯೂಸ್ ಆಗುತ್ತಿಲ್ಲ ಅಂತ. ಅಂದರೆ ಅನಲಾಗ್ ವ್ಯಾಲ್ಯೂಸ್ ಏನಾದ್ರು ಸಿಕ್ಕಿದರೆ ನಮ್ಮ ESP32ಗೆ ಡಿಜಿಟಲಿ ಕನ್ವರ್ಟ್ ಮಾಡಿ ನಮ್ಮ ಮಾನಿಟರಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ಸೀರಿಯಲ್ ಮಾನಿಟರಲ್ಲಿ. ಓಕೆ, ಸೊ ಫೈನಲಿ ಕಮಿಂಗ್ ಟು ದಿ ಪ್ರೋಗ್ರಾಮ್. ಸಿ ಏನಂದರೆ ಜಸ್ಟು ಪಿನ್ ನಂಬರ್ ಡಿಫೈನ್ ಮಾಡಿದ್ದೀನಿ 34. ದೆನ್ ಸೀರಿಯಲ್ ಅಟ್ ಬಿಗಿನ್ ಏನಿದು 11,000 1,15,200 ಅಂದರೆ ಇಲ್ಲಿ ಸಿ ಕಾಣಿಸಿದೆಯಾ? ಬಾಡ್ ರೇಟ್ ಅಂದರೆ ನಂಬರ್ ಆಫ್ ಬೀಟ್ಸ್ ಪರ್ ಸೆಕೆಂಡ್ ಅಂತ. ನಾನು ಬಾಡ್ ರೇಟ್ ಇನ್ ಸಿಂಪಲ್ ಹೇಳಬೇಕು, ಯಾವ ಸ್ಪೀಡಲ್ಲಿ ವರ್ಕ್ ಆಗಬೇಕು, ಡಾಟಾ ಟ್ರಾನ್ಸ್ಫರ್ ಆಗಬೇಕು ಅಂತ. ದಟ್ಸ್ ಇಟ್. ದೆನ್ ಅನಲಾಗ್ ರೇಟ್, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಈ ಲೂಪ್ ಒಳಗಡೆ ನಾನು ಪಾರ್ಟ್ ವ್ಯಾಲ್ಯೂ ಅಂತ ಒಂದು ಡಿಫೈನ್ ಮಾಡಿದ್ದೀನಿ. ಅದಕ್ಕೆ ಅನಲಾಗ್ ರೀಡ್ ಅಂತ ಹೇಳಿದೆ. ಅನಲಾಗ್ ರೀಡ್ ಅಂದ್ರೇನು? ಸಿಂಪ್ಲಿ ಹೇಳ್ತೀನಿ, ಅನಲಾಗ್ ವ್ಯಾಲ್ಯೂಸ್ನ ರೀಡ್ ಮಾಡಿ ಅಂತ. ಓಕೆನಾ? ರೀಡ್ ಮಾಡಿ ಅನಲಾಗ್ ಟು ಡಿಜಿಟಲ್ ಕನ್ವರ್ಟ್ ಮಾಡಿ ಫೈನಲಿ ವ್ಯಾಲ್ಯೂ ಕೊಡು. ಓಕೆನಾ? ದಟ್ಸ್ ಇಟ್. ಇನ್ನೇನು ತಲೆ ಕೆಡಿಸ್ಕೊಂಬಿಟ್ಟು ಅಂದರೆ ನಾವು ಫೈನಲ್ ವ್ಯಾಲ್ಯೂ ಕೇಳ್ತಿದ್ದೀವಿ ಅನಲಾಗ್ ರೀಡ್ ಅಂದರೆ. ಓಕೆನಾ? ಇದು ನಮ್ಮ ಪ್ರೋಗ್ರಾಮು ಮತ್ತು ನಮ್ಮ ಪ್ರಾಜೆಕ್ಟ್. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡೆ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ವಿಚ್ ಟಾಪಿಕ್. ಐ ಥಿಂಕ್ ಪೊಟೆನ್ಷಿಯೋಮೀಟರ್ LED ಬ್ರೈಟ್ನೆಸ್. ಅಂದರೆ ಸಿಂಪಲ್, ಇಲ್ಲಿಗೊಂದು ಈಗ LED ಹಾಕ್ತೀವಿ, ಇದು ನಾವು ಕಮ್ಮಿ ಮಾಡ್ದಂಗೆ ಅದಾಗುತ್ತೆ. ದಟ್ಸ್ ಇಟ್. ಅದನ್ನು 1-2 ಮಿನಿಟ್ಸಲ್ಲಿ ಮುಗಿಸೋಣ. ಇದು 6 ಮಿನಿಟ್ಸಲ್ಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದ್ರೆ. ಓಕೆ.